ನಟ ದರ್ಶನ್ ಸೌಲಭ್ಯ ಭವಿಷ್ಯ ಅಕ್ಟೋಬರ್ 9ಕ್ಕೆ ಸೆಷನ್ಸ್ ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಸೌಲಭ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ವಾದ ಪ್ರತಿವಾದ ನಡೆದಿದೆ. ವಾದ ಪ್ರತಿವಾದ ಬಹಳ ಕುತೂಹಲಕಾರಿಯಾಗಿತ್ತು. ಇವತ್ತು ವಾದ ಪ್ರತಿವಾದ ಆಲಿಸಿ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ದರ್ಶನ್ ಪರ ವಕೀಲ ಸುನಿಲ್ ಅವರು ವಾದವನ್ನ ಮಾಡಿದ್ರು. ಕಳೆದ 45 ದಿನಗಳಿಂದ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ದರ್ಶನ್ರನ್ನ ಅಂತ. ಉಮೇಶ್ ರೆಡ್ಡಿಗೆ ಎಷ್ಟು ಸೌಲಭ್ಯ ಕೊಟ್ಟಿದ್ದಾರೆ ಗೊತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಎಸ್ಪಿಪಿ ಜೈಲರ್ನ ಮಿಸ್ಲೀಡ್ ಮಾಡ್ತಿದ್ದಾರೆ ಅಂತಾನು ಹೇಳಿದ್ರು. ಇಲ್ಲದ ಕಾನೂನನ್ನ ಇವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಾದವನ್ನ ದರ್ಶನ್ ಪರ ವಕೀಲರು ಮಾಡಿದ್ರು. ಆಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಎಲ್ಲಾ ವಿಚಾರಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಸಜಾಬಂದಿ ಕೈದಿಗೆ ಏನು ಸೌಲಭ್ಯವನ್ನ ಕೊಡಬೇಕು ಅನ್ನೋದು ಮ್ಯಾನ್ಯುವಲ್ ಇದೆಯೋ ಆ ಎಲ್ಲ ಸೌಲಭ್ಯಗಳನ್ನ ನೀಡಿದ್ದೇವೆ, ಆತನಿಗೆ ಯಾವ ರೀತಿ ಸೆಕ್ಯೂರಿಟಿಯನ್ನ ಕೊಡಬೇಕು ಅಂತಾನೂ ಇದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದ ಮಾಡಿದ್ರು. ಕ್ವಾರಂಟೈನ್ ಪದ ಜೈಲಿನ ನಿಯಮಗಳಲ್ಲಿ ಇಲ್ಲ, ಆ ಪದ ಇದ್ರೆ ಕೇಸ್ ವಿಡ್ರಾ ಮಾಡ್ತೀನಿ ಅಂತ ಸುನಿಲ್ ಹೇಳ್ತಾರೆ. ತಕ್ಷಣವೇ ಕ್ವಾರಂಟೈನ್ ಅನ್ನುವ ಪದವನ್ನು ತೋರಿಸ್ತಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಒಂದಲ್ಲ 11 ಕಡೆಗಳಲ್ಲಿ ಈ ಪದ ಮ್ಯಾನ್ಯುವಲ್ ನಲ್ಲಿ ಇದೆ. ಹಾಗಾದ್ರೆ ಈಗ ಅರ್ಜಿಯನ್ನು ವಾಪಸ್ ತಗೊಳಪ್ಪ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಸುನಿಲ್ಗೆ ಹೇಳ್ತಾರೆ. ಕ್ವಾರಂಟೈನ್ ಜೈಲಿನಿಂದ ಶಿಫ್ಟ್ ಮಾಡಲು ಆಗಲ್ಲ ಅಂತ ವಾದ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ವಾದ ಪ್ರತಿವಾದ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಇವತ್ತು ಸೌಲಭ್ಯಗಳನ್ನು ಕೊಡುವಂತಹ ವಿಚಾರದಲ್ಲಿ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅನ್ನುವಂತಹ ಕುತೂಹಲ ಕೂಡ ಆಯಿತು. ಯಾವ ರೀತಿಯಾಗಿ ವಾದ ಪ್ರತಿವಾದ ನಡೆಯಿತು? ಏನು ನಟ ದರ್ಶನ್ಗೆ ಜೈಲಿನಲ್ಲಿ ಒಂದು ಸವಲತ್ತುಗಳನ್ನ ಕೊಡಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ನಲ್ಲಿ ಒಂದು ವಾದ ಮತ್ತೆ ಪ್ರತಿವಾದ ಕೂಡ ನಡೀತಾ ಇದೆ. ಏನು ಈಗಾಗಲೇ ನ್ಯಾಯಾಂಗ ನಿಂದನೆ ಅರ್ಜಿಗೆ ಸಂಬಂಧಪಟ್ಟಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ಒಂದು ವಾದವನ್ನ ಮಂಡಿಸ್ತಾ ಇರೋದು. ಈ ಒಂದು ಸಂದರ್ಭದಲ್ಲಿ ಜೈಲಿನ ಮ್ಯಾನ್ಯುವಲ್ ನಲ್ಲಿ ಏನೆಲ್ಲ ಒಂದು ನಿಯಮಗಳಿದೆ ಅದರ ಅನುಸಾರವಾಗಿ ಈಗಾಗಲೇ ದರ್ಶನ್ಗೆ ಎಲ್ಲಾ ರೀತಿಯ ಸವಲತ್ತುಗಳನ್ನು ಕೂಡ ಕೊಡಲಾಗ್ತಾ ಇದೆ. ಆದರೆ ಬ್ಯಾರಕ್ ಅನ್ನ ಚೇಂಜ್ ಮಾಡಬೇಕು ಮತ್ತೆ ಸೆಲ್ ಅನ್ನ ಚೇಂಜ್ ಮಾಡಬೇಕು ಅನ್ನೋದು ಏನು ಅವರು ಮನವಿಯನ್ನು ಮಾಡ್ತಾ ಇದ್ರೆ ಅದು ಸಾಧ್ಯ ಇಲ್ಲ ಅಂತೇಳಿ ಒಂದು ಖಡಕ್ ಆಗಿ ಒಂದು ವಾದವನ್ನು ಕೂಡ ಮಂಡಿಸ್ತಾ ಇರೋದು. ಯಾಕಂದ್ರೆ ಈಗಾಗಲೇ ಆತನನ್ನ ಒಂದು ಬೇರೆ ಒಂದು ವಿಶೇಷ ಸೆಲ್ ನಲ್ಲಿ ಇಡಲಾಗಿದೆ. ಯಾಕಂದ್ರೆ ಆತ ಒಂದು ಏನು ಸಾಕಷ್ಟು ಭದ್ರತೆಯನ್ನು ಕೊಡಬೇಕಾಗುತ್ತೆ ಮತ್ತೆ ಸೆಲೆಬ್ರಿಟಿ ಆಗಿರೋದ್ರಿಂದ ಭದ್ರತೆ ಹೆಚ್ಚಿನ ಒಂದು ಸೌಲಭ್ಯ ಕೊಡಬೇಕಾಗುತ್ತೆ. ಅದರಿಂದ ಒಂದು ಪ್ರತ್ಯೇಕ ಸೆಲ್ ನಲ್ಲಿ ಆತನ ಇಟ್ಟಿರೋದು ಕೂಡ ಆಗಿದೆ. ಮತ್ತೆ ಆತ ಕ್ವಾರಂಟೈನ್ ಸೆಲ್ ಅಂತೇಳಿ ಒಂದು ಉಲ್ಲೇಖವನ್ನು ಮಾಡ್ತಾ ಇದ್ರೆ ಅದು ಕ್ವಾರಂಟೈನ್ ಸೆಲ್ ಅಲ್ಲ ಅದು. ಯಾಕಂದ್ರೆ ಮ್ಯಾನ್ಯುಯಲ್ ನಲ್ಲಿ ಅದಕ್ಕೆ ಒಂದು ಯಾವುದೇ ರೀತಿಯ ಒಂದು ಅವಕಾಶವೂ ಕೂಡ ಇಲ್ಲ ಅಂತೇಳಿ ಒಂದು ವಾದವನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಮತ್ತೆ ಜೈಲಿನ ನಿಯಮಾವಳಿ ಪ್ರಕಾರವೇ ಆತನನ್ನ ಆ ಒಂದು ಸೆಲ್ ನಲ್ಲಿ ಇರಿಸಲಾಗಿದೆ. ಅದು ಪರಪ್ಪನಗರ ಜೈಲಿನ ಒಂದು ಭಾಗವೂ ಕೂಡ ಅದೇ ಆಗಿರೋದು. ಅದರಿಂದ ಆತನನ್ನ ಬೇರೆ ಕಡೆಗೆ ಒಂದು ಶಿಫ್ಟ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ಒಂದು ತಮ್ಮ ವಾದವನ್ನು ಪ್ರಬಲವಾಗಿ ಮಂಡಿಸ್ತಾ ಇರೋದು. ಮತ್ತೆ ಇದಕ್ಕೆ ಪ್ರತಿಯಾಗಿ ಸುನಿಲ್ ಅವರು ಏನು ದರ್ಶನ್ ಪರ ವಕೀಲ ಸುನಿಲ್ ಅವರು ಕೂಡ ಒಂದು ತಮ್ಮ ವಾದವನ್ನು ಮಂಡಿಸಿದ್ದು, ಏನು ಬೇರೆ ಆರೋಪಿಗಳಿಗೆ ಹೋಲಿಕೆ ಮಾಡಿದ್ರೆ ದರ್ಶನ್ಗೆ ಯಾಕೆ ಇಷ್ಟೊಂದು ಸೆಕ್ಯೂರಿಟಿಯನ್ನು ಕೊಡ್ತಾ ಇದ್ದಾರೆ ಮತ್ತೆ ಯಾಕೆ ಈ ರೀತಿಯಾಗಿ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ವಾದವನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಆತನಿಗೆ ಬೇರೆ ಆರೋಪಿಗಳಿಗೆ ಒಂದು ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ಸಿಗುತ್ತಾ ಇದ್ದಾರೆ, ದರ್ಶನ್ಗೆ ಮಾತ್ರ ಸಿಗ್ತಾ ಇಲ್ಲ. ಏನು ನಾವು ಕೇಳಿದ್ದು ಹಾಸಿಗೆ ದಿಂಬು ಮತ್ತೆ ಬೆಡ್ಶೀಟ್ ಮತ್ತೆ ಊಟ ತಿಂಡಿ ಅಂತ ಹೇಳಿ ಕೇಳಿರೋದು. ಆದ್ರೆ ಇದನ್ನು ಕೂಡ ಕೊಡೋದಕ್ಕೆ ಮೀನಾ ಮೇಷವನ್ನು ಎಣಿಸ್ತಾ ಇದ್ದಾರೆ ಅಂತೇಳಿ ತಮ್ಮ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಜೈಲಿನ ನಿಯಮಾವಳಿ ಸಾರ ಎಲ್ಲಾ ರೀತಿಯ ಸವಲತ್ತುಗಳನ್ನ ಈಗಾಗಲೇ ಆತನಿಗೆ ಕಲ್ಪಿಸಲಾಗಿದೆ ಅಂತೇಳಿ ಏನು ತಮ್ಮ ವರದಿಯಲ್ಲಿ ಇರುವಂತಹ ಒಂದು ಅಂಶಗಳನ್ನ ಉಲ್ಲೇಖ ಮಾಡಿ ಎಸ್ಪಿಪಿ ಅವರು ಕೂಡ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ನವಿತಾ, ಈಗ ವಾದ ಪ್ರತಿವಾದ ಆಗಿ ಅಕ್ಟೋಬರ್ 9ಕ್ಕೆ ಆದೇಶವನ್ನ ಕಾಯ್ದಿರಿಸಿದ ವಿಚಾರಣೆಯನ್ನ ನಿಗದಿಪಡಿಸಿದೆ ಇದೀಗ ಕೋರ್ಟ್. ಈ ಹಿನ್ನೆಲೆಯಲ್ಲಿ ಮತ್ತೆ ವಾದ ಪ್ರತಿವಾದಗಳು ಇರುತ್ತಾ ಅಥವಾ ತೀರ್ಪು ಮಾತ್ರ ಬರುವಂತಹ ಸಾಧ್ಯತೆ ಇರುತ್ತಾ, ಹೇಗೆ? ನವಿತಾ, ಈಗಾಗಲೇ ಎರಡೂ ಕಡೆ ಜೋರಾಗಿ ಒಂದು ವಾದ ಮತ್ತೆ ಪ್ರತಿವಾದ ಕೂಡ ಆಗಿರೋದು. ಮತ್ತೆ ಏನು ದರ್ಶನ್ಗೆ ಕನಿಷ್ಠ ಸೌಲಭ್ಯಗಳನ್ನ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜೈಲಿನ ಅಧಿಕಾರಿಗಳು ಯಾವ ರೀತಿ ಒಂದು ವರದಿಯನ್ನು ಕೊಟ್ಟಿದ್ರೆ ಆ ಒಂದು ವರದಿಯ ಆಧಾರದ ಮೇಲೆ ಈಗಾಗಲೇ ಎಸ್ಪಿಪಿ ಅವರು ಕೂಡ ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಮತ್ತೆ ದರ್ಶನ್ ಪರ ವಕೀಲರು ಕೂಡ ಒಂದು ಅದಕ್ಕೆ ಪೂರಕವಾಗಿ ವಾದವನ್ನ ಮಂಡಿಸಿ ಅವರಿಗೆ ಯಾವ ರೀತಿ ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ ಮತ್ತೆ ಜೈಲಿನ ಅಧಿಕಾರಿಗಳನ್ನೇ ದಾರಿ ತಪ್ಪಿಸಲಾಗಿದೆ ಅನ್ನೋ ಒಂದು ವಿಚಾರಗಳನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿರೋದು. ಸದ್ಯ ಎರಡೂ ಕಡೆ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್
ಈಗ ಏನು ಈ ಒಂದು ಆದೇಶವನ್ನ ಅಕ್ಟೋಬರ್ 9ನೇ ತಾರೀಕಿಗೆ ನಿಗದಿಪಡಿಸಿರುವುದು. ಅಕ್ಟೋಬರ್ 9ನೇ ತಾರೀಕಿಗೆ ದರ್ಶನ್ಗೆ ಯಾವ ರೀತಿ ಸವಲತ್ತುಗಳನ್ನ ಕೊಡಬೇಕು ಮತ್ತೆ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ಆದೇಶ ಕೂಡ ಪ್ರಕಟ ಆಗುತ್ತೆ. ಅವತ್ತು ದರ್ಶನ್ ಜೈಲಿನ ಒಂದು ಸ್ಥಳಾಂತರ ಇರಬಹುದು ಮತ್ತೆ ಆ ಒಂದು ಕ್ವಾರಂಟೈನ್ ಸೆಲ್ ನಿಂದ ಒಂದು ಬೇರೆ ಬ್ಯಾರಕ್ಗೆ ಸ್ಥಳಾಂತರ ಮಾಡುವಂತಹ ಒಂದು ವಿಚಾರ ಏನಿದೆ ಅದು ಕೂಡ ಅಕ್ಟೋಬರ್ 9ನೇ ತಾರೀಕು ನಿರ್ಧಾರ ಆಗುತ್ತೆ. ಈಗ ಕ್ವಾರಂಟೈನ್ ವಿಚಾರಕ್ಕೆ ಸಂಬಂಧಪಟ್ಟ ಯಾವ ಪದನೇ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಹೇಳಿದ್ರು. ಆನಂತರ ಅದಕ್ಕೆ 11 ಬಾರಿ ಎಲ್ಲೆಲ್ಲಿದೆ ಅನ್ನೋದನ್ನ ತೋರಿಸಿದ್ರು. ಆ ನಂತರ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಇತ್ತು, ಜೊತೆಗೆ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಇವರು ಹಾಕಿರುವಂತದ್ದು, ಅದನ್ನ ನ್ಯಾಯಾಧೀಶರು ಯಾವ ರೀತಿಯಾಗಿ ಗಮನದಲ್ಲಿ ಇಟ್ಕೊಂಡಿದ್ದಾರೆ? ನವಿತಾ, ಕ್ವಾರಂಟೈನ್ ಅನ್ನೋ ಪದ ಇತ್ತೀಚೆಗೆ ಅಂದ್ರೆ ಕೋವಿಡ್ ಬಂದ ನಂತರ ಈ ಒಂದು ಪದ ಶುರುವಾಗಿರುವಂತದ್ದು. ಕೋವಿಡ್ ಬಂದ ಬಳಿಕ ಏನು ಯಾರಾದ್ರೂ ಕೈದಿಗಳು ಒಂದು ಹೊಸದಾಗಿ ಜೈಲಿಗೆ ಹೋಗುವಂತ ಸಂದರ್ಭದಲ್ಲಿ ಅವರಿಗೆ ಕ್ವಾರಂಟೈನ್ ಸೆಲ್ ನಲ್ಲಿ ಒಂದು ಉಳಿಸ್ಕೊಳ್ತಾರೆ. ಅಂದ್ರೆ 15 ದಿನಗಳ ಕಾಲ ಅವರಿಗೆ ಅಲ್ಲಿ ಉಳಿಸ್ಕೊಂಡು ನಂತರ ಅವರನ್ನ ಮುಖ್ಯ ಜೈಲಿಗೆ ಸ್ಥಳಾಂತರವನ್ನ ಮಾಡ್ತಾ ಇದ್ರು. ಅದನ್ನೇ ಏನು ಇಷ್ಟು ದಿನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಾ ಇದ್ರು ಕೂಡ. ಆದ್ರೆ ಯಾವಾಗ ಕೋವಿಡ್ ನಿಯಮಾವಳಿಗಳಿಗೆ ಒಂದು ಬ್ರೇಕ್ ಹಾಕಲಾಯಿತು, ಅಂದ್ರೆ ಕೋವಿಡ್ ನಿಯಮಗಳನ್ನ ಒಂದು ಏನು ಆ ಒಂದು ಏನು ಮ್ಯಾನ್ಯಲ್ ಏನಿದೆ ಅದನ್ನು ಹೊರತೆಗೆದ ಬಳಿಕ ಆ ಒಂದು ಕ್ವಾರಂಟೈನ್ ಅನ್ನೋ ಪದವನ್ನು ಕೂಡ ತೆಗೆದಿರುತ್ತದೆ. ಆದ್ರೆ ಪ್ರತಿಯೊಬ್ಬ ಹೊಸ ಕೈದಿ ಹೋದ ಸಂದರ್ಭದಲ್ಲಿ ಆ ಒಂದು ಸೆಲ್ ನಲ್ಲಿ ಇರಿಸಿ ನಂತರ ಅವರನ್ನ ಒಳಗಡೆ ಕಳಿಸ್ತಾ ಇದ್ರು ಅನ್ನೋ ಒಂದು ವಿಚಾರ ಕೂಡ ಇತ್ತು. ಆದ್ರೆ ದರ್ಶನ್ ಮತ್ತೆ ಅವರ ಏನು ಇತರ ಆರೋಪಿಗಳು ಹೋದ ಸಂದರ್ಭದಲ್ಲಿ ಆ ಒಂದು ಸೆಲ್ ನಲ್ಲಿ ಅವರು ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಮುಖ್ಯ ಜೈಲಿಗೆ ಹೋದ್ರೆ ಅಲ್ಲಿ ಇನ್ನು ಸಾಕಷ್ಟು ಸಮಸ್ಯೆಗಳು ಉಂಟಾಗಬಹುದು. ಮತ್ತೆ ಈ ಮೊದಲು ಕೂಡ ಅವರು ಆ ಒಂದು ಜೈಲಿನಲ್ಲಿ ಇದ್ದ ಸಂದರ್ಭದಲ್ಲಿ ಒಂದು ಕೇಸ್ ಕೂಡ ಆಗಿತ್ತು. ಏನು ಅವರಿಗೆ ಅಲ್ಲಿ ರಾಜ್ಯಾತಿಥ್ಯವನ್ನು ಕೊಟ್ಟಿದ್ರು, ಮತ್ತೆ ಸಿಗರೇಟ್ ಅನ್ನು ಕೊಟ್ಟಿದ್ರು, ಮತ್ತೆ ಕಾಫಿ ಮಗ್ ಕೊಡಲಾಗಿತ್ತು, ಮತ್ತೆ ಏನು ಲಾನ್ ನಲ್ಲಿ ಒಂದು ಚೇರ್ ಅನ್ನು ಹಾಕಿ ಅವರಿಗೆ ಒಂದು ರಾಜ್ಯಾತಿಥ್ಯ ಕೂಡ ಕೊಟ್ಟಿದ್ರು. ಈ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ 3 ಕೇಸ್ ಕೂಡ ದಾಖಲಾಗಿತ್ತು. ನಂತರ ಅಲ್ಲಿದ್ದಂತ ಅಧಿಕಾರಿಗಳ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಅದರಿಂದ ಒಳಗಡೆ ಹೋದ್ರೆ ಅಲ್ಲಿ ಬೇರೆ ಬೇರೆ ಒಂದು ಏನು ಇನ್ಫ್ಲುಯೆನ್ಸ್ ಆಗಬಹುದು, ಮತ್ತೆ ಅವರಿಗೆ ಬೇರೆ ರೀತಿಯ ಒಂದು ಸವಲತ್ತುಗಳು ಕೂಡ ಸಿಗುವಂತ ಸಾಧ್ಯತೆ ಇರುತ್ತೆ. ಅದು ಮುಂದೆ ದೊಡ್ಡ ಪರಿಣಾಮ ಕೂಡ ಬೀರುವಂತ ಸಾಧ್ಯತೆಗಳು ಇರೋದ್ರಿಂದ ಅವರನ್ನ ಪ್ರತ್ಯೇಕವಾಗಿ ಈಗ ಬೇರೆ ಒಂದು ಸೆಲ್ ನಲ್ಲೇ ಇರಿಸೋದಕ್ಕೆ ಕೂಡ ಅಧಿಕಾರಿಗಳು ಮುಂದಾಗಿರೋದು. ಅದರಿಂದ ಈಗ ಏನ್ ಕ್ವಾರಂಟೈನ್ ಸೆಲ್ ಅಂತ ಏನ್ ಕರೀತಾ ಇದ್ದಾರೆ ಅದೇ ಒಂದು ಬ್ಯಾರಕ್ ನಲ್ಲೇ ದರ್ಶನ್ ಮತ್ತೆ ಇತರ ಆರೋಪಿಗಳನ್ನ ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದರೆ. ಸದ್ಯ ಅದರಲ್ಲೇ ಇರೋದ್ರಿಂದ ಆ ಒಂದು ಪದ ಅಲ್ಲಿ ಬಳಕೆಯಲ್ಲಿಲ್ಲ. ಯಾಕಂದ್ರೆ ಅದು ಕೋವಿಡ್ ನಿಯಮಗಳ ಅನುಸಾರವಾಗಿ ನಡೀತಾ ಇತ್ತು. ಆದ್ರೆ ಈಗ ಸದ್ಯಕ್ಕೆ ಅದನ್ನ ಯಾರು ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದು ವಾದವನ್ನು ಕೂಡ ಮಾಡಿಸಿರೋದು. ಆದ್ರೆ ದರ್ಶನ್ ಪರ ವಕೀಲರು ತಮ್ಮ ಒಂದು ಅರ್ಜಿಯಲ್ಲಿ ಸುಮಾರು 11 ಕಡೆ ಈ ಒಂದು ಪದವನ್ನು ಕೂಡ ಬಳಕೆ ಮಾಡಿರೋದ್ರಿಂದ ಅದಕ್ಕೆ ಈಗ ಮನ್ನಣೆ ಇಲ್ಲ ಅಂತ ಹೇಳಿ ಈಗ SPP ಅವರು ಕೂಡ ಒಂದು ವಾದವನ್ನ ಮಂಡಿಸ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜ್ ಡೀಟೇಲ್ಸ್ಗೆ.